ಅದೇ ರೀತಿ ಟೆಕ್ನಿಷಿಯನ್ ಇದಕ್ಕೆ ಬಂದರೆ ನಾವು ಮೊದಲನೇದಾಗಿ ಮ್ಯೂಸಿಕ್ಕು ಅಜನೀಶ್ ಲೋಕನಾಥ್ ಸರು ಚಚ್ಚಿ ಬಿಸಾಕೋರೆ. ಯಾಕಂದರೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ. ಇದರಲ್ಲಿ ಒಂದೇ ಸಾಂಗ್ ಆದ್ರೂ ಆ ಒಂದು ಸಾಂಗ್ ತುಂಬ ಚೆನ್ನಾಗಿ ಹಿಟ್ಟಾಗಿದೆ, ಆಲ್ರೆಡಿ ಕೇಳಿದಿರಾ. ಮತ್ತು ಇನ್ನೊಂದು ಸಾಂಗು ಕೆಲವರು ಬೇಕು ಬೇಕಂತಿದ್ರು. ನನಗೆ ಅನಿಸಿದ್ದು ಕತೆಗೆ ಸಾಕು, ಯಾಕಂದರೆ ಕತೆಗೆ ಏನು ಬೇಕು ಅದನ್ನು ಅವ್ರು ಮಾಡಿದ್ದಾರೆ ಅಷ್ಟೇ, ಬಿಟ್ಟರೆ ಬೇಕು ಅಂತ ಎಲ್ಲೂ ಸಾಂಗ್ ತಂದು ತುರುಕ ಅಂತ ಕೆಲಸ ಮಾಡಿಲ್ಲ. ಹಂಗಾಗಿ ಇನ್ನೊಂದು ಅವ್ರ ಜೊತೆಗೆ ವಿಲನ್ ಎಂಟ್ರಿಗೆ ಒಂದು ಮ್ಯೂಸಿಕ್ ಬರುತ್ತೆ, ಬಿ ಜಿ ಎಮ್ಮು ತುಂಬ ಸಖತ್ತಾಗಿದೆ. ಕೆಲವೊಂದು ಸನ್ನಿವೇಶಕ್ಕೆ ತುಂಬ ಚೆನ್ನಾಗಿ ಬಿ ಜಿ ಎಮ್ ವರ್ಕ್ ಮಾಡಿದರೆ, ಆ ಒಂದೊಂದು ಬಿ ಜಿ ಎಮ್ಮು ಒಂಥರ ಆಟಿಗೆ ಹೊಡೆಯೋದು, ಆ ಥರ ಒಂದು ಬಿ ಜಿ ಎಮ್ ಮಾಡಿದರೆ ತುಂಬ ಸಖತ್ತಾಗಿದೆ ಮ್ಯೂಸಿಕ್ ಬಗ್ಗೆ. ಅದೇ ರೀತಿ ಡಿ ಒ ಪಿ ಸಿನಿಮಾಟೋಗ್ರಫಿನೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಆರ್ಟ್ ಡಿಪಾರ್ಟ್ಮೆಂಟರು ಮತ್ತು ಎಕ್ಸಲೆಂಟ್. ಯಾಕಂದರೆ ಆ ಒಂದು 40 ವರ್ಷ ಹಿಂದೆ ಯಾವ ರೀತಿ ಕಾರ್ ಇರುತ್ತೆ, ಯಾವ ರೀತಿ ಒಂದು ನೇಚರ್ ಇರುತ್ತೆ, ಯಾವ ರೀತಿ ಒಂದು ಪ್ರಾಪರ್ಟಿಗಳಿರುತ್ತೆ, ಅವನ್ನೆಲ್ಲೂ ಮಿಸ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಯಾಕಂದರೆ ಅವನ್ನ ಜೋಡಿಸೋದು, ಅವನ್ನ ಸೆಟ್ ಮಾಡೋದು ತುಂಬ ಕಷ್ಟ. ಎಲ್ಲನೂ ಒಂದು ಹತ್ರ ಮಿಸ್ ಹೊಡಿತು ಅಂದ್ರೆ, ಈಗ ನೋಡಿರ ಆಲ್ರೆಡಿ ಕಾಂತಾರ 1ನಲ್ಲಿ ಏನು ಒಂದು ಸಣ್ಣ ಮಿಸ್ಟೇಕ್ ಆಗಿದ್ರೆ ಆ ಥರ ಒಂದು ಮಿಸ್ಟೇಕ್ಗಳು ಇದನ್ನು ನೋಡಲೇ ಇಲ್ಲ. ತುಂಬ ಚೆನ್ನಾಗಿ ಪ್ರಾಪರ್ಟಿನ ಮೇಂಟೈನ್ ಮಾಡಿದ್ದಾರೆ ಆರ್ಟ್ ಡಿಪಾರ್ಟ್ಮೆಂಟರು, ತುಂಬ ಎಕ್ಸಲೆಂಟು. ಮತ್ತು ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದರೂ ಅಷ್ಟೇ, ಆ ಒಂದು 40 ವರ್ಷ ಹಿಂದೆ 70-80 ವರ್ಷದಲ್ಲಿ ಯಾವ ರೀತಿ ಒಂದು ಡ್ರೆಸ್ ಆಗ್ತಾಯಿದ್ರು ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟು ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ, ತುಂಬ ಸಖತ್ತಾಗಿತ್ತು. ಮತ್ತು ಇನ್ನೊಂದು ಹೇಳ್ಬೇಕು ಅಂದರೆ, ಇದು ಆ್ಯಕ್ಟಿಂಗಲ್ಲಿ ದುನಿಯಾ ವಿಜಯ್ ಸರ್ಗೆ ಒಂದು ಮರ್ಪುಟ್ಟೆ, ಒಂದು ಚಪ್ಪಲಿ ಎಸೆಯೋ ಒಂದು ಸನ್ನಿವೇಶ ಬರುತ್ತೆ, ಮತ್ತು ಚಪ್ಪಲಿ ಉಣರ್ ಹಾಕೋಣ ಅಂತ ಸನ್ನಿವೇಶ ಬರುತ್ತೆ. ಒಂದು ಒಳ್ಳೆ ಫೇಮಸ್ ಆಗಿರೋ ಹೀರೋ ಆ ಒಂದು ದೃಶ್ಯಗಳನ್ನ ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾರೆ. ಯಾಕಂದರೆ ಒಬ್ಬ ಇನ್ನು ಒಬ್ಬ ಯಂಗ್ ಆಕ್ಟರ್ ಕೂಡ ಆ ಒಂದು ಚಪ್ಪಲಿನ ಹಸ್ಕೋಬೇಕು ಮತ್ತು ಆ ಚಪ್ಪಲಿ ಓನರ್ ಹಾಕೋಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಆ ಒಂದು ಸನ್ನಿವೇಶನ ಮತ್ತು ಆ ಒಂದು ಸನ್ನಿವೇಶನ ನೀವು ಮಾಡೋಕ್ಕೆ ದೃಶ್ಯನ ಒಪ್ಕೊಂಡಿರೋದಕ್ಕೆ ನೀವು ಗ್ರೇಟ್ ಸರ್ ಹೇಳ್ತೀನಿ. ಅದು ನನಗೆ ಒಂಥರ ಆಯಿತು, ಆ ಒಂದು ಚಪ್ಪಲಿ ಒಂದು ಏಟ್ ಬಿದ್ದಾಗ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನೀವು ಆ ಒಂದು ಮಟ್ಟದಾಗಿರೋದು ತುಂಬ ಎಕ್ಸಲೆಂಟ್. ಅದ್ರ ಬಗ್ಗೆ ನಾನು ಸ್ವಲ್ಪ ಆವಾಗಲೇ ಮಾತಾಡೋದು ಮರ್ತೆ, ತುಂಬ ಎಕ್ಸಲೆಂಟ್ ಆಗಿದೆ. ಅದಕ್ಕೋಸ್ಕರ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಆ ಒಂದು ಸೀನಿಗೆ.